ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಇಂಪಾರ್ಟೆಂಟ್ ಇದೆಲ್ಲ ಮಾಡಿ ಆದ್ಮೇಲೂ ನಾವು ಏನ್ ಮಾಡ್ಬೋದು ನಮ್ಮ ಲಂಗ್ ಇಂಪ್ರೂವ್ ಮಾಡ್ಲಿಕ್ಕೆ ಅಥವಾ ಅಸ್ತಮಾನ ದೂರ ಇಡ್ಲಿಕ್ಕೆ ಅಂದ್ರೆ ಎಕ್ಸರ್ಸೈಸ್. ಸೊ ಎಕ್ಸರ್ಸೈಸ್ ಅಲ್ಲಿ ವಿಧವಾದಂಥ ಎಕ್ಸರ್ಸೈಸ್, ಲಂಗ್ಗೆ ಇಂಪ್ರೂವ್ಮೆಂಟ್ ಆಗುವಂತಹ ಎಕ್ಸರ್ಸೈಸಸ್ ಇದೆ, ನಾರ್ಮಲ್ ಜನರಲ್ ವೆಲ್ಬೀಯಿಂಗ್ಗೆ ಇರುವಂತಹ ಎಕ್ಸರ್ಸೈಸ್. ಈಗ ಲಂಗ್ಗೆ ಇಂಪ್ರೂವ್ಮೆಂಟ್ ಆಗುವಂಥದ್ರಲ್ಲಿ ಎಸ್ಪೆಷಲಿ ಸ್ವಿಮ್ಮಿಂಗ್. ಸೊ ಈ ಥರ ಯಂಗ್ ಪೇಷಂಟ್ಸ್ ಅಥವಾ ಮಕ್ಕಳಲ್ಲಿ ನಾವು ಯಾವಾಗ ಅಸ್ತಮಾ ಮತ್ತೊಂದು ತೊಂದರೆ ನೋಡ್ತೀವಿ, ಅವರಲ್ಲಿ ಸ್ವಿಮ್ಮಿಂಗನ್ನು ನಾವು ತುಂಬ ಎನ್ಕರೇಜ್ ಮಾಡ್ತೀವಿ. ಯಾಕೆಂದರೆ ಸ್ವಿಮ್ಮಿಂಗ್ ಮಾಡಿದಾಗ ಅದರಲ್ಲಿ ಲಂಗ್ಸ್ ತುಂಬ ಉಪಯೋಗಕ್ಕೆ ಬರುತ್ತೆ ಆ್ಯಂಡ್ ಲಂಗ್ ಡೆವಲಪ್ಮೆಂಟಿಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಎಷ್ಟೊಂದು ಜನರಲ್ಲಿ ಅಸ್ತಮಾ ಇಲ್ಲದೆ ಇರೋ ಹಾಗೆ ನಾವು ನೋಡ್ಬಿಟ್ಟಿದೀವಿ. ಸ್ವಿಮ್ಮಿಂಗ್ ಮಾಡಿ ರೆಗ್ಯುಲರ್ ಆಗಿ ಮಾಡಿದಾಗ ಅದು ಇಲ್ಲದೆ ಇರೋ ತರ ಕೂಡ ನಮಗೆ ಕಂಡು ಬಂದಿದೆ. ಅದಲ್ಲದೆ ಕಾರ್ಡಿಯೋ ಎಕ್ಸರ್ಸೈಸಸ್ ಅಂತ ಹೇಳ್ತೀವಿ, ಬ್ರಿಸ್ಕ್ ವಾಕಿಂಗ್ ಅಥವಾ ಜಾಗ್ ಮಾಡೋದು ಅಥವಾ ಯೋಗ. ಅಗೇನ್ ಯೋಗ ಅನ್ನೋದು ನಮ್ಮ ದೇಶದಲ್ಲಿ ಫಾಲೋ ಆಗುವಂತಹ ಒಂದು ಪ್ರಾಕ್ಟೀಸ್ ಇದು. ಇದರಲ್ಲಿ ನಾವು ಲಂಗ್ಗೆ ಮಾತ್ರವಲ್ಲ ಇಡೀ ದೇಹಕ್ಕೂ ನಾವು ಉಪಯೋಗಗಳನ್ನು ಕಂಡು ಬರ್ತೀವಿ. ಸೊ ಇದರಲ್ಲಿ ನಾವು ಯೋಗದಲ್ಲೂ ಕೂಡ ಇವಾಗ ಶ್ವಾಸಕೋಶಕ್ಕೆ ಸ್ಪೆಸಿಫಿಕ್ ಆದಂತಹ ಸ್ವಲ್ಪ ಆಸನಗಳಿರ್ತವೆ, ಅದನ್ನ ಫಾಲೋ ಮಾಡ್ಬೋದು. ಅದನ್ನ ನಾವು ಅಳವಡಿಸ್ಕೊಂಡ್ರೆ ನಮ್ಗೆ ಈ ಪದೇ ಉಂಟಾಗುವಂಥದ್ದು, ಇವಾಗ ಅಸ್ತಮಾದಲ್ಲಿ ಎಕ್ಸಾಸರ್ಬೇಷನ್ ಅಂತ ಹೇಳ್ತೀವಿ. ಎಕ್ಸಾಸರ್ಬೇಷನ್ ಅಂದಾಗ ಒಂದು ಇನ್ಫೆಕ್ಷನ್ ಆಗಿರಬಹುದು, ಅಥವಾ ಒಂದು ಕಣ್ಣಿಗೆ ನೀರು ಕುಡಿದಿರೋದಾಗ್ಲಿ, ಅಥವಾ ಒಂದು ಜಾಸ್ತಿ ಐಸ್ ಕ್ರೀಮ್ ತಿಂದಿರೋದು ಅಥವಾ ಮೋಸಂಬಿ ತಿಂದಿರೋದು, ಅಂಥದ್ರಲ್ಲಿ ಜಾಸ್ತಿ ಆಗ್ಬಿಡೋದು, ಸಿಂಪ್ಟಮ್ಸ್ ಜಾಸ್ತಿ ಆಗೋದನ್ನ ನಾವು ಎಕ್ಸಾಸರ್ಬೇಷನ್ ಅಂತ ಕರಿತೀವಿ. ಅದರಲ್ಲೂ ಎಸ್ಪೆಷಲಿ ವೀಸಿಂಗ್ ಜಾಸ್ತಿ ಆಗೋದು ಅಥವಾ ತುಂಬಾ ಕಫ ಉಂಟಾಗೋದು. ಸೊ ಇದೆಲ್ಲ ಆದಾಗ ನಮಗೆ ದಿನನಿತ್ಯ ಜೀವನದಲ್ಲಿ ತುಂಬಾ ತೊಂದರೆ ಉಂಟಾಗುತ್ತೆ. ಇದನ್ನ ಪ್ರಿವೆಂಟ್ ಮಾಡಲಿಕ್ಕೆ, ಇದನ್ನ ಕಡಿಮೆ ಮಾಡೋದು ಅಥವಾ ಝೀರೋಗೆ ತಂದಿಡೋದೇ ನಮ್ಮ ಟ್ರೀಟ್ಮೆಂಟಿನ ಗುರಿಯಾಗಿರುತ್ತೆ. ಸೊ ಅದರಲ್ಲಿ ಎಕ್ಸರ್ಸೈಸಸ್ ಕೂಡ ನಮಗೆ ಬಹಳ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತವೆ.